ಜನ ಕಲ್ಯಾಣ ಹೆಸರಲ್ಲಿ ಆಡಳಿತಾರೂಢ ಪಕ್ಷದಿಂದ ಪಾಂಚಜನ್ಯ, ನಾಡಿದ್ದು ಪಕ್ಷ ಮತ್ತು ಸಂಘ ಸಂಸ್ಥೆಗಳಿಂದ ಬಲ ಪ್ರದರ್ಶನ. ಜನ ಕಲ್ಯಾಣ ಹೆಸರಲ್ಲಿ ಆಡಳಿತಾರೂಢ ಪಕ್ಷ ಪಾಂಚಜನ್ಯಕ್ಕೆ ಮುಂದಾಗಿದ್ದು, ನಾಡಿದ್ದು ಅಂದ್ರೆ ಗುರುವಾರ ಪಕ್ಷ ಸಂಘಟನೆ ಹೆಸರಲ್ಲಿ ಸಮಾವೇಶವನ್ನ ಮಾಡ್ತಾರೆ. ಎಚ್ಡಿಡಿ ತವರೂರು ಹಾಸನ. ಎಚ್ಡಿ ದೇವೇಗೌಡರ ತವರೂರಲ್ಲೇ, ಮಾಜಿ ಪ್ರಧಾನಿಗಳ ತವರೂರಲ್ಲೇ ಕಾಂಗ್ರೆಸ್ ರಣಕಹಳೆಗೆ ಸಿದ್ಧವಾಗಿದೆ. ಜನಕಲ್ಯಾಣ ಹೆಸರಲ್ಲಿ ಆಡಳಿತಾರೂಢ ಪಕ್ಷದಿಂದ ಪಾಂಚಜನ್ಯ ಮೊಳಗತ್ತೆ. ನಾಡಿದ್ದು ಪಕ್ಷ ಸಂಘ ಸಂಸ್ಥೆಗಳಿಂದ ಬಲ ಪ್ರದರ್ಶನ ಕೂಡ ನಡೆಯಲಿದೆ. ಡಿಸೆಂಬರ್ 5ರಂದು ದಳಕೋಟೆಯಲ್ಲಿ ಕಾಂಗ್ರೆಸ್ ಆರ್ಭಟ. ಗುರುವಾರ ಹಾಸನದಲ್ಲಿ ಬೃಹತ್ ಸಮಾವೇಶ. ಎಚ್ಡಿ ದೇವೇಗೌಡರ ತವರೂರಿನಲ್ಲೇ ಕಾಂಗ್ರೆಸ್ ರಣಕಹಳೆ. ಚನ್ನಪಟ್ಟಣವನ್ನ ಗೆದ್ದು ರಾಮನಗರದಲ್ಲೇ ಕ್ಲೀನ್ ಸ್ವೈಪ್ ಮಾಡ್ತು. ಈಗ ಹಾಸನದ ಮೇಲೆ ಕಣ್ಣಿಟ್ಟಿದೆ. ನೆಕ್ಸ್ಟ್ ಹಾಸನನೇ ಟಾರ್ಗೆಟ್ ಅಂತ ಹೇಳ್ಬೋದು ಕಾಂಗ್ರೆಸ್ಗೆ. ಈಗ ಹಾಸನದಲ್ಲೇನೆ ಒಂದು ರಣಕಹಳಿಯನ್ನ ಮೊಳಗಿಸಿ ಪಾಂಚಜನ್ಯವನ್ನ ಮೊಳಗಿಸೋದಿಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿದೆ. ಇನ್ನು ನಿನ್ನೆ ಡಿಕೆ ಶಿವಕುಮಾರ್ ಅವರು ಕೂಡ ಹಾಸನದಲ್ಲಿ ಯಾವ ರೀತಿ ತಯಾರಿ ನಡೀತಿದೆ, ಏನು ಎತ್ತ ಅಂತ ವಿಸಿಟ್ ಮಾಡಿ ಪರಿಶೀಲನೆಯನ್ನ ನಡೆಸಿದ್ರು. ಸೊ ಸಂದರ್ಭದಲ್ಲಿ ಮಾತನಾಡಿದ್ರು, ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಮ್ಮೆಲ್ಲ ನಾಯಕರುಗಳು ಕೂಡ ಇದ್ದಾರೆ. ಇನ್ನ ಹಳ್ಳಿಗೆ ಹೋಗಿ ಜನರನ್ನ ಕರ್ಕೊಂಡು ಬಂದು ಹೆಚ್ಚಿಗೆ ಸೇರಿಸಿ ನಾವೆಲ್ಲ ಸೇರಿ ನಮ್ಮ ಆಚಾರ ವಿಚಾರನ ನಾವು ತಿಳಿಸ್ಬೇಕಾಗ್ತದೆ. ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ನಮ್ಗೆ ಹೆಚ್ಚಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಸಮಾಧಾನ ಆಗ್ತಾ ಇರ್ಬೋದು, ಆದ್ರೂ ಪರವಾಗಿಲ್ಲ. ನಮ್ಮಲ್ಲಿ 10 ಜನಕ್ಕೆ 4 ಜನ ನಮ್ಗೆ ನಮ್ಮ ಪರವಾಗಿ ಏನ್ ವಿಚಾರ ಇದೆ ಅಂತ ಜನರಿಗೆ